ಚುನಾವಣಾ ಆಯೋಗದ ವಿರುದ್ಧ ಅನುಮಾನ ವ್ಯಕ್ತಪಡಿಸಿದ್ರಿ. ಈಗ ನೋಡಿದ್ರೆ ನಿಮ್ಮ ವಿರುದ್ಧನೇ ಅನುಮಾನ, ನಿಮ್ಮ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸೋ ಹಂತಕ್ಕೆ ಬಂದಿದೆ. ಯಾಕೆ ಈ ರೀತಿ ನಡೆಯುತ್ತಾ ಪ್ರೊಸೀಜರ್? SIR ಪ್ರೊಸೀಜರ್ ಈ ರೀತಿ ನಡಿಬೇಕಾ? ಖಂಡಿತ ಅದು ನಡಿಬಾರ್ದ ಥರ. ಇದೇನಂದ್ರೆ ಮನೆಗೆ ಹೋಗಿ ಆಲ್ರೆಡಿ 2027 ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದಕ್ಕೂ ಇವಾಗ ಹೋಗಿ ಮತಪಟ್ಟಿ ಸೇರಿಸಬೇಕಾದ ಜವಾಬ್ದಾರಿ ಚುನಾವಣಾ ಆಯೋಗದ್ದೇ, BLOಗಳದ್ದೇ ಅದು ಜವಾಬ್ದಾರಿ. BLOಗಳಿಗೆ ಸರಿಯಾಗಿ ತರಬೇತಿ ಕೊಟ್ಟಿಲ್ಲ ಅನ್ಸುತ್ತೆ ಚುನಾವಣಾ ಆಯೋಗ. ತರಬೇತಿ ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಮನೆಗೆ ಹೋಗಿ ಮಾಡ್ಬೇಕು. ಈ ಥರ ಮಾಡೋದು ನಾವೇನು ಇದನ್ನು ಒಪ್ತೀವಿ ಅಂತ ಹೇಳ್ತೇನಿಲ್ಲ, ನಾವು ಇದನ್ನು ಬೆಂಬಲನೂ ಕೊಡೋದಿಲ್ಲ, ಈ ಥರ ಒಪ್ಪೋದಿಲ್ಲ ನಾವು ಯಾವುದೇ ರೀತಿಯ. ನಮ್ಮಲ್ಲೂ BLAಗಳಿಂದ ಮಾಡಿದ್ದೀವಲ್ಲ, ಅವ್ರು ಬೇಕಾದ್ರೆ ಇದಕ್ಕೆ ಪ್ರಚೋದನೆ ಕೊಡ್ಬೋದು, ಬನ್ನಿ ಇಲ್ಲ ಒಟ್ಟಿಗೆ ಸೇರ್ಬಿಡಿ ಮಾಡಿಬಿಡಿ ಅಂತ. ಆದರೂ ಕೂಡ BLOಗಳಾಗಲಿ ಚುನಾವಣಾ ಆಯೋಗ ಆಗಲಿ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಒಬ್ಬ ಅರ್ಹ ಭಾರತೀಯ ಮತದಾರ ಪಟ್ಟಿಯಿಂದ ಹೊರಗುಳಿಬಾರ್ದು, ನಾಗರಿಕ ಹೊರಗುಳಿಬಾರ್ದು. ಈ ಹೊಣೆಗಾರಿಕೆಯನ್ನು ಚುನಾವಣಾ ಆಯೋಗ ತಗೋಬೇಕು. ಅದಕ್ಕೇನು ಬೆಂಬಲ ಬೇಕೋ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು. BLOಗಳು ಅಂತಂದ್ರೆ ಚುನಾವಣಾ ಆಯೋಗದ ಸಿಬ್ಬಂದಿ ಅಲ್ಲ, ರಾಜ್ಯ ಸರ್ಕಾರದ ಸಿಬ್ಬಂದಿ. ಇಲ್ಲ, ಅವ್ರಿಗೆ ರಾಜ್ಯ ಸರ್ಕಾರದ ಸೂಚನೆಯ ಮೇಲೆ ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿ. ಇಲ್ಲ, ಕೇಳಿ, ನೀವು ಚುನಾವಣಾ ಆಯೋಗದಿಂದ ನೇರವಾಗಿ ಅಪಾಯಿಂಟ್ ಆಗಿ ಇಲ್ಲ. ಈ ಸಂಪೂರ್ಣ ಹೊಣೆಗಾರಿಕೆ BLOಗಳು ಚುನಾವಣಾ ಆಯೋಗದ ಏನು ಇನ್ಸ್ಟ್ರಕ್ಷನ್ಸ್ ಇರ್ತವೆ, ಏನು ಅವರಿಂದ ಸೂಚನೆಗಳಿರ್ತವೆ, ಏನು ಮಾಹಿತಿ ಇರ್ತದೆ, ಅದನ್ನು ಮಾತ್ರ ಕೆಲಸ ಮಾಡ್ತಾರೆ ಹೊರತು ರಾಜ್ಯ ಸರ್ಕಾರ ಹೋಗಿ ಮನೆ ಮುಖ್ಯಮಂತ್ರಿಗಳು ಇಲ್ಲ ಯಾರು ಸಚಿವರು ಯಾರು ಶಾಸಕರು ಹೋಗಿ ಅವ್ರಿಗೆ ಸೂಚನೆಗಳನ್ನ ಕೊಡಕ್ಕೆ ಹೋಗೋದಿಲ್ಲ. ನಮ್ಮ ಕಾರ್ಯಕರ್ತರು ನಾವು ಸೂಚನೆ ಕೊಡ್ತೀವಿ. ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಈಗ ಇದು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ, ಚುನಾವಣಾ ಆಯೋಗದ ಹೊಣೆಗಾರಿಕೆ. ಈಗ ನೀವೇನ್ ಲಾಜಿಕ್ ಮಿಸ್ ಆಗ್ತಿದೆ ನಟರಾಜ್ ಗೌಡ್ರೆ ನಿಮ್ಗೆ. ಈಗ ಒಂದು ಚುನಾವಣಾ ಆಯೋಗ ಎಲ್ಲಿದೆ, ಯಾರ ಆಡಳಿತದಲ್ಲಿದೆ? ರಾಜ್ಯ ಸರ್ಕಾರಗಳ ಆಡಳಿತದಲ್ಲಿ. ಯಾವ ರಾಜ್ಯದಲ್ಲಿ ಇರ್ತದ? ಇಲ್ಲ BJP ರಾಜ್ಯದಲ್ಲಿದ್ದಾಗಲೂ ಕೂಡ BJP ಆಡಳಿತ ಇಲ್ಲ. ಇಟ್ಸ್ ಅಂಡರ್ ಕೇಂದ್ರ ಸರ್ಕಾರ ಓನ್ಲಿ. ಚುನಾವಣಾ ಆಯೋಗ ಅದು ಈಗ ಅದು ಇಂಡಿಪೆಂಡೆಂಟ್ ಚೌಲ್ಟ್ರಿಯಲ್ಲಿ SIR ಮಾಡಿಸ್ತಾ ಇರೋದು ಕೇಂದ್ರ ಸರ್ಕಾರ ಹೇಳಿ ಮಾಡಿಸ್ತಾ ಇರೋದು. ಈಗ ನಾನು ಚೌಲ್ಟ್ರಿಯಲ್ಲಿ SIR ಮಾಡಿ ಅಂತ ಹೇಳೋದು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಮಾಡಬಾರ್ದು. ನಂಬರ್ 1. ನಂಬರ್ 2, BLOಗಳಿಗೆ ಸರಿಯಾದ ತರಬೇತಿ ಕೊಟ್ಟಿಲ್ಲ ಅಂದ್ರೆ ಚುನಾವಣಾ ಆಯೋಗ ಅವ್ರಿಗೆ ಜಾಸ್ತಿ ಅವ್ರಿಗೆ ಒತ್ತಡವನ್ನು ಹಾಕ್ತಾ ಇದ್ರೆ BLOಗಳು ಈ ತರ ಮಾಡ್ತಾರೆ. ತರಬೇತಿ ಸರ್ ಮನೆಗೆ ಹೋಗಿ ಪ್ರೊಸೀಜರ್ ಮುಗಿಸಿ ಅಂತ ಹೇಳೋದು ತರಬೇತಿ ಎಲ್ಲ ಮಾಡಿ ಅಂತ ಹೇಳಿದ್ದಾರೆ. ಈಗ ನಿಮ್ಗೊಂದು ಎಲ್ಲರಿಗೂ ಸಾಮಾನ್ಯ ವ್ಯಕ್ತಿಗೂ ಗೊತ್ತಿದೆ, ಕಾಮನ್ ಸೆನ್ಸ್. ಮನೆಗೆ ಹೋಗಿ ಮಾಡಬೇಕು. ಈಗ ನಿಮ್ಗೊಂದು ಮಾಹಿತಿ ಹೇಳ್ತೀನಿ. 2002ರ ಪಟ್ಟಿನಲ್ಲಿ ಅವ್ರದ್ದು ಹೆಸರಿರಬೇಕು, ಅದು ಮ್ಯಾಚ್ ಆಗಬೇಕು. ಅಲ್ಲಿ ಅವ್ರ ಪಟ್ಟಿನಲ್ಲಿ ಹೆಸರಿಲ್ಲ ಅಂದ್ರೆ ಅವರ ತಂದೆ ತಾಯಿ ಹೆಸರಾರು ಇರಬೇಕು, ಇಲ್ಲ ಅಜ್ಜಿ ತಾತನ ಹೆಸರಾರು ಇರಬೇಕು. ಕರೆಕ್ಟ್. ಈ ಥರದ್ದೆಲ್ಲ ಹುಡುಕಕ್ಕೆ BLOಗಳಿಗೆ ಸರಿಯಾದ ತರಬೇತಿ ಆಗಿಲ್ಲ ಅಂತ ನಮ್ಗೆ ಮಾಹಿತಿ ಬರ್ತಾ ಇದೆ. ಇಡೀ ದೇಶದಲ್ಲಿ ಚೌಟ್ರಿಯಲ್ಲಿ ಪ್ರೊಸೀಜರ್ ಮಾಡೋರಿಗೆ ಮನೆಯಲ್ಲಿ ಮಾಡೋದಕ್ಕಾಗಿಲ್ಲ, ಅದಕ್ಕೆ ತರಬೇತಿ ಆಗಿಲ್ಲ. ಚೌಟ್ರಿಗೆ ತರಬೇತಿ ಸಪರೇಟ್ ಮಾಡಿ ಚೌಲ್ಟ್ರಿಯಲ್ಲಿ ಒಪ್ತಾ ಇಲ್ಲ. ಚೌಟ್ರಿಯಲ್ಲಿ ಮಾಡಿ ತರಬೇತಿ ಸಪರೇಟ್ ಆಗಿದೆ. ಈಗ ಚೌಲ್ಟ್ರಿಯಲ್ಲಿ ಬೆಂಬಲ ಕೊಡ್ತಾ ಇರೋದು ಯಾರು? ಚೌಲ್ಟ್ರಿ ಮಾಡಿ ಬೆಂಬಲ ಕೊಡ್ತಾ ಇರೋದು ಯಾರು? ನಾವು ಕೊಡ್ತಾ ಇದೀವಿ ಬೆಂಬಲ? ರಾಜ್ಯ ಸರ್ಕಾರ ಕೊಡ್ತಾ ಇದೆಯಾ? ಇಲ್ಲ ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ದಾರೆ? ಇಲ್ವಲ್ಲ. ನಾವೇನ್ ಹೇಳ್ತಾ ಇದೀವಿ, ಮನೆಗೆ ಹೋಗಿ ಅಂತ ಹೇಳ್ತಾ ಇರೋದು ನಾವೇನೆ. ಮನೆಗೆ ಹೋಗಿ ಪ್ರತಿ ವ್ಯಕ್ತಿಯನ್ನ ಪರಿಶೀಲನೆ ಮಾಡಿ ನೀವು ಅಪ್ಡೇಟ್ ಮಾಡಿ. ಯಾವುದೇ ಕಾರಣಕ್ಕಾಗಿ ಈ ಥರ ಫಾರಮ್ಗಳನ್ನ ಎಲ್ಲೋ ಫಿಲ್ಅಪ್ ಮಾಡಬಾರ್ದು. ಆ ರೀತಿ ಏನು ಸಾಮೂಹಿಕವಾಗಿ ಈ ರೀತಿ ಮಾಡೋಂಥ ಕಾರ್ಯಕ್ರಮಗಳಲ್ಲ ಇವು. ಆದರೂ ಕೂಡ ಚುನಾವಣಾ ಆಯೋಗ ಇಡೀ ದೇಶದಲ್ಲಿ SIR ಬಗ್ಗೆ ಏನಿದೆ ಪರಿಸ್ಥಿತಿ ನಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ಇವಾಗ ಚರ್ಚೆ ಮಾಡೋದು ಬೇಡ. ಚುನಾವಣಾ ಆಯೋಗ ಇಡೀ ದೇಶದಲ್ಲಿ CAA NRCಯನ್ನ ಹಿಂಬಾಗಿಲಿಂದ ಇಂಪ್ಲಿಮೆಂಟ್ ಮಾಡೋಕ್ಕೆ ಸರ್ಕಾರ ಮಾಡ್ತಾ ಇದೆ. ನೀವು ಅದನ್ನ ಮತ್ತೆ ಚರ್ಚೆ ಮಾಡೋಣ. ಆದರೆ ಒಂದು ಇವತ್ತಿನ ಗೊತ್ತಾ, ಯಾವುದೇ ರೀತಿಯ ಲೋಪ ಆದರೂ ಕೂಡ ಚುನಾವಣಾ ಆಯೋಗನೇ ನೇರ ಹೊಣೆ. BLOಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಅವ್ರು ಕೆಲಸ ಮಾಡಿಸಿ. ಯಾಕಂದ್ರೆ ಅವರು ತಗೊಳ್ಳೋ ಸೂಚನೆ ನಿಮ್ಮಿಂದ, ಸರ್ಕಾರದಿಂದ ಅಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಎಸ್ ಪ್ರದೀಪ್ ಅವ್ರೆ, ನಮ್ಮನ್ನು ಯಾಕ್ರಿ ಲಿಂಕ್ ಮಾಡ್ತೀರಿ? ಅಲ್ಲಾಗಿರೋ ತಪ್ಪುಗಳಿಗೆ ಕಾಂಗ್ರೆಸ್ ಅನ್ನ ನೀವು ಯಾಕೆ ಲಿಂಕ್ ಮಾಡ್ತೀರಿ? ನಟರಾಜ್ ಗೌಡ್ರು ಹೇಳೋದಕ್ಕೆ ಒಂದು ಸ್ವಲ್ಪ ವಿಸ್ತಾರವಾಗಿ ಮಾತಾಡೋಣ. ರಾಜ್ಯದಲ್ಲಿ ಕೇಂದ್ರದಲ್ಲಿ ಮಾಡಿದ್ರೆ, ಕೇಂದ್ರ ಚುನಾವಣಾ ಆಯೋಗ ಮಾಡಿದ್ರೆ ಅದು ಕೇಂದ್ರ ಸರ್ಕಾರ, ರಾಜ್ಯದಲ್ಲಿ ತಪ್ಪಾದ್ರೆ ಅದು ಕೇಂದ್ರ ಚುನಾವಣಾ ಆಯೋಗ. ರಾಜ್ಯ ಸರ್ಕಾರಕ್ಕೆ ಬರಲ್ಲ. ಅವ್ರ ಲಾಜಿಕ್ ನೋಡಿ. ಕೇಂದ್ರ ಚುನಾವಣಾ ಆಯೋಗ ಮಾತ್ರ ಕೇಂದ್ರ ಸರ್ಕಾರ ಜೊತೆ ಇದೆ, ರಾಜ್ಯ ಚುನಾವಣಾ ಆಯೋಗ ರಾಜ್ಯ ಸರ್ಕಾರ ಜೊತೆ ಇಲ್ಲ. ಇರಿ ಸರ್, ನಾನು ಮುಗಿಸ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಸರ್. ನೀವು ಹೇಳೋದಕ್ಕೇನೆ ನೀವು ಮಿಸ್ಲೀಡ್ ಮಾಡ್ತಿದ್ರಲ್ಲ ಪಬ್ಲಿಕ್. ಅದಕ್ಕೆ ವೆಯ್ಟ್ ಮಾಡಿ. ನೀವು ಈ ತರ ಮಿಸ್ಲೀಡ್ ಮಾಡ್ಬಿಡಿ. ಕೇಳಿಸ್ಕೊಳ್ಳಿ ಸರ್. ಆಯ್ತು ಹೇಳಿ, ಸತ್ಯ ಯಾಕೆ ಸತ್ಯನೇ ಹೇಳ್ತಾ ಇರೋದು. DC ಯಾರು ಕಂಟ್ರೋಲ್ ಇದ್ದಾರೆ? ಡಿಸ್ಟ್ರಿಕ್ಟ್ ಕಂಟ್ರೋಲ್ ಆಫೀಸರ್ ಯಾರು ಚುನಾವಣಾಧಿಕಾರಿ? ಈಗ SIR ಪ್ರಕ್ರಿಯೆಗೆ DC ಈಸ್ ದ ಕಸ್ಟೋಡಿಯನ್ ಆಫ್ ದಿ ಡಿಸ್ಟ್ರಿಕ್ಟ್, ಈಸ್ ದಿ ರೆಸ್ಪಾನ್ಸಿಬಲ್. ಯಾರ ಕಂಟ್ರೋಲ್ ಇದ್ದಾರೆ? ಕಾಂಗ್ರೆಸ್ ಕಂಟ್ರೋಲ್ ಇರೋದು. ಇವತ್ತು ತಹಸೀಲ್ದಾರ್ ಯಾರು ಕಂಟ್ರೋಲ್ ಇದ್ದಾರೆ? ಕಾಂಗ್ರೆಸ್ ಕಂಟ್ರೋಲ್ ಅಲ್ಲಿ. ಸರ್ ಈಗ ನೀವು ಮಾತಾಡ್ಬೇಕು, ನಾನು ಗೌರವ ಕೊಟ್ಟು ದಯವಿಟ್ಟು ಮಾತಾಡಿ. ತಾಲೂಕ್ ಚುನಾವಣಾಧಿಕಾರಿ ಯಾರು? ತಹಸೀಲ್ದಾರ್. ಈಸ್ ದಿ ಕಸ್ಟೋಡಿಯನ್ ಆಫ್ ತಾಲೂಕ್. ಯಾರು ಕಂಟ್ರೋಲ್ ಇದ್ದಾರೆ? ಇವ್ರು ಕಂಟ್ರೋಲ್ ಇದ್ದಾರೆ. ನೀವು ಯಾವ ಶಾಸಕರು ಯಾರಲ್ಲಿ ರಾಮನಗರದಲ್ಲಿ? ಕಾಂಗ್ರೆಸ್ ಶಾಸಕರು. ನೀವು 23ನೇ ವಾರ್ಡಲ್ಲಿ ಫೈರೋಜನ್ ಈಸ್ ಕಾಂಗ್ರೆಸ್ ಕೌನ್ಸಿಲ್ ಮೆಂಬರ್. ಅವ್ರು ಚೌಟ್ರಿನಲ್ಲಿ ಇದನ್ನ ಮಾಡಿದ್ರಿ ಅಂದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್? ಚುನಾವಣಾ ಆಯೋಗ ಹೇಳಿತಾ? ಚುನಾವಣಾ ಆಯೋಗ
ಎಲ್ಲಿ ರಾಜ್ಯದಿಂದ ಹಿಡಿದು ಕಳೆದ 4 ತಿಂಗಳಿಂದ ಒಂದು 100 ಮೀಟಿಂಗ್ ಆಗಿರ್ಬೋದು. ಡಿ ಸಿಗಳಿಗೆ ಸಮೇತ ತಹಸೀಲ್ದಾರ್ಗೆ ಸಮೇತ BLOಗಳಿಗೆ ಸಮೇತ ಟ್ರೈನಿಂಗ್ ಕೊಟ್ಟು, ಅದಲ್ದೇನೆ ರಾಜಕೀಯ ಪಕ್ಷಗಳಿಗೂ ಕೂಡ ತರಬೇತಿಯನ್ನು ಕೊಟ್ಟಿದೆ. ನಮಗೆ ಕನಿಷ್ಠ ಅಂದ್ರೆ ಒಂದು 10 ಮೀಟಿಂಗ್ ಆಗಿದೆ. ಯಾಕೆಂದ್ರೆ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳಿಗೆ ಮಾಹಿತಿಯನ್ನು ಕೊಟ್ಟರು, ನೀವು ನಿಮ್ಮ ಕಾರ್ಯಕರ್ತರಿಗೆ, ನಿಮ್ಮ ಪಕ್ಷದ ಮುಖಂಡರುಗಳಿಗೆ ಮಾಹಿತಿಯನ್ನು ತಿಳಿಸಿ ಅಂತ. ಅಂದ್ರೆ ಚುನಾವಣಾ ಆಯೋಗ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಕಳೆದ 4 ತಿಂಗಳಿಂದ ಅನೇಕ ಹಂತದಲ್ಲಿ BLOಗಳಿಗೆ ಮತ್ತು ತಾಲೂಕು ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ. ಆದರೆ ಅದನ್ನು ಮೀರಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ. ಇವತ್ತು ನೋಡಿ ಕುಣಿಗರಲಾಗಿದೆ, ಯಾರಿದ್ದಾರೆ MLA ಅಲ್ಲಿ? ರಂಗನಾಥ್ ಅವರು. ಎಲ್ಲೆಲ್ಲಿ ಕಾಂಗ್ರೆಸ್ ಇದೆ, ಇವ್ರು ಏನ್ ಮಾಡಿದ್ರು ಗೊತ್ತಾ ಸರ್? SIRಗೆ ವಿರುದ್ಧವಾಗಿ ಇವ್ರ ಕಾರ್ಯಕರ್ತರಿಗೆ ಪ್ರಚೋದನೆ ಮಾಡಿದ್ದಾರೆ. ನಾವು SIRಗೆ ಭಾಗವಹಿಸಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅಂತ ನಾವು ಎಲ್ಲ ಮತದಾರರಲ್ಲಿ ಚುನಾವಣಾ ಆಯೋಗವು ಬೇಡಿಕೊಂಡ್ರೆ, ಇವರು ಇದಕ್ಕೆ ಸಪೋರ್ಟ್ ಮಾಡಬೇಡಿ, ಇದಕ್ಕೆ ಡಾಕ್ಯುಮೆಂಟ್ ಕೊಡಬೇಡಿ, ಇದು ಅವರು ಹೇಳ್ದಂಗೆ ಕೇಳಬೇಡಿ ಅಂತ ಕೇಳಿ ಇದನ್ನ ಮಾಡಿರೋದು ಇವರೇ ಮಾಡಿರೋದು. ಇವರ ಇನ್ಸ್ಟಿಗೇಟ್, ಇವರ ಒತ್ತಾಯದಿಂದ ಇವರ ನಡವಳಿಕೆಯಲ್ಲೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ರೆಸ್ಪಾನ್ಸಿಬಲ್ ಕಾಂಗ್ರೆಸ್ ಸರ್ಕಾರವೇ. ಇವತ್ತು ಏನಂತ ಹೇಳಿದ್ರು ಕಾಂಗ್ರೆಸ್ ಮುಖ್ಯಮಂತ್ರಿಗಳು? ಏನಂತ ಹೇಳಿದ್ರು? ತಪ್ಪಾಗಿದೆ ಅಂತ ಒಪ್ಕೊಂಡ್ರು. ಇವತ್ತು ನೋಟಿಸ್ ಕೊಟ್ಟರು DC. ತಪ್ಪಾಗಿದೆ. DC ಯಾಕೆ ಕೊಟ್ಟರು ನೋಟಿಸ್? ಅಂದ್ರೆ ಚುನಾವಣಾ ಆಯೋಗ ಕೊಡ್ಬೇಕಲ್ಲ ಸರ್, ಚುನಾವಣಾ ಆಯೋಗ ನೋಟಿಸ್ ಕೊಡ್ಬೇಕಲ್ಲ. ಯಾಕೆ? ಚುನಾವಣಾ ಆಯೋಗದ ನಿರ್ದೇಶನ DC is the custodian of the district. ತಾಲೂಕು ತಹಸೀಲ್ದಾರ್ ಇಸ್ ದ ಕಸ್ಟೋಡಿಯನ್ ಆಫ್ ದಿ ತಾಲೂಕ್. ಹಾಗಾಗಿ ಅವ್ರದ ಮೇಲೆ ಜವಾಬ್ದಾರಿ. ಆ ಅಧಿಕಾರಿಗಳು ಇವತ್ತೇನಾದ್ರೂ ನಡ್ಕೊಂಡಿದ್ದಾರೆ, ಈ ತರ ಅವ್ಯವಸ್ಥೆ ಕಾರಣ ಆಗಿದ್ದಾರೆ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಅವರೇ ಕಾರಣ, ಕಾಂಗ್ರೆಸ್ ಪಕ್ಷನೇ ಕಾರಣ. ಅವರ ಇನ್ಸ್ಟಿಗೇಷನ್ ಆಗಿರ್ತಕ್ಕಂಥದ್ದು. ಇದರ ಜವಾಬ್ದಾರಿನ ಕಾಂಗ್ರೆಸ್ ಪಕ್ಷ ಹೊರಬೇಕು. ಯಾಕೆ ಅಂತಂದ್ರೆ, ಇನ್ನೂ ಮುಖ್ಯವಾಗಿ ನಾನು ಹೇಳ್ತೀನಿ, ಇದು ಕೇವಲ ಇಲ್ಲಿಗೆ ಮಾತ್ರ ಅಲ್ಲ, ಕೇವಲ ಇಲ್ಲಿ ಮಾತ್ರ ಆಗಿಲ್ಲ. ಅನೇಕ ಕಡೆ ಈ ವಾರ್ಡ್ಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಇದು ಹಳ್ಳಿಗಳು ಕರೆಕ್ಟಾಗಿ ಆಗ್ತಾ ಇದೆ. ನಾನು ನೋಡ್ದಂಗೆ ಹಳ್ಳಿಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಕರೆಕ್ಟಾಗಿ ರೀಚ್ ಆಗ್ತಾ ಇದೆ. ಆದರೆ ಇಲ್ಲಿ ತಲುಪಿಲ್ಲ. ಆಕ್ಚುಲಿ ಆಗ್ತಲೇ ನಿಂತ ಇದೆ, ಕನಿಷ್ಠ 3 ಬಾರಿ ಅವ್ರ ಮನೆಗೆ ಹೋಗ್ಬೇಕು. ಕನಿಷ್ಠ 3 ಬಾರಿ, ಅದಕ್ಕಿಂತ ಮ್ಯಾಕ್ ಎಷ್ಟಾರು ಹೋಗ್ಬೋದು. ಕನಿಷ್ಠ 3 ಬಾರಿ ಹೋಗ್ಬೇಕು. ಸಿಕ್ಕಿಲ್ಲ ಅಂದ್ರೆ ಅಂಥದ್ನ ತಗೊಬಂದು ನೀವು ಚೌಟ್ರಿ ನಿಂತ್ಕೊಂಡು ಲಾಟ್ರಿ ಟಿಕೆಟ್ ಕೊಟ್ಟಂಗೆ ಕೊಡ್ತಾ ಇದ್ದೀರಿ ಅಂತಂದ್ರೆ ಇದು ಕಾಂಗ್ರೆಸ್ನ ಉದ್ದಟತನ. ಮತ್ತು ಕಾಂಗ್ರೆಸ್ SIRಗೆ ವಿರೋಧ ಏನು ವ್ಯಕ್ತಪಡಿಸ್ತೋ ಆ ಕಾರಣಕ್ಕೋಸ್ಕರನೇ ಇದನ್ನ ಎಲ್ಲೋ ಒಂದ್ ಕಡೆ ದಿಕ್ಕು ತಪ್ಪಿಸುವ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾರೆ. ಎಸ್ ದಿಲೀಪ್, ಒಂದ್ ನಿಮಿಷ ಅವ್ರು ಮಾತಾಡ್ತಾರೆ. ದಿಲೀಪ್, ನಮ್ಮಲ್ಲಿ ಲಿಂಕ್ ಮಾಡಬೇಡ್ರಿ. ಚುನಾವಣಾ ಆಯೋಗಕ್ಕೆ ಜವಾಬ್ದಾರಿ ಇತ್ತು, ಏನೇ ಆದ್ರೂ ಕೂಡ ಅದರ ಜವಾಬ್ದಾರಿಯನ್ನು ಅವ್ರು ಹೊರಬೇಕು. ಚೌಟ್ರಿಯಲ್ಲಿ ಮಾಡಿದ್ರು ಮತ್ತೊಂದು ಮಾಡಿದ್ರು, ಚುನಾವಣಾ ಆಯೋಗನ ಜವಾಬ್ದಾರಿಯನ್ನು ಪ್ರದೀಪ್ ಸರ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. DC ಇಸ್ ದ ಕಸ್ಟೋಡಿಯನ್ ಆಫ್ ದ ಎಲೆಕ್ಷನ್ ಕಮಿಷನ್ ಅಂಡ್ ತಹಶೀಲ್ದಾರ್ ಇಸ್ ದ ಕಸ್ಟೋಡಿಯನ್ ಆಫ್ ದ ಎಲೆಕ್ಷನ್ ಕಮಿಷನ್ ತಾಲೂಕಿನಲ್ಲಿ. ನೋಡಿ, ಇವ್ರು ಮಾಡ್ತಿರ್ತಕ್ಕಂಥದ್ದು MLAಗಳು ಎಲ್ಲೆಲ್ಲಿ ಕಾಂಗ್ರೆಸ್ MLAಗಳು ಇರ್ತಾರೋ ಆ MLA ಕ್ಷೇತ್ರಗಳಲ್ಲಿ ಒಂದು BLO ಮೀಟಿಂಗ್ ಅಂತ ಕರೀತಾರೆ MLAಗಳು. ನಾನು ಸ್ವತಃ ಕುಣಿಗಲ್ ಭಾಗದಿಂದ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಕರೆದುಬಿಟ್ಟು ಅವ್ರು ಹೇಳ್ತಾರೆ ಸ್ಟ್ರಿಕ್ಟಾಗಿ, ನಾನು ಏನು ಹೇಳ್ತೀನಿ ಅದನ್ನು ಮಾಡ್ಬೇಕು ನೀವು, ನಾನು ಹೇಗೆ ಹೇಳ್ತೀನಿ ಆ ಕೇಳಬೇಕು ನೀವು ಅಂತ ಹೇಳ್ತಾರೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ ಗೌಡ್ರೆ, ನನ್ನ ಮೇಲೆ ನಿಮ್ಮಿಂದ ಉತ್ತರ ಕೊಡಿ. ಈ ರೀತಿ ಎಲ್ಲ ಕಾಂಗ್ರೆಸ್ MLAಗಳು BLOಗಳನ್ನ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಮಾಡಿರ್ತಕ್ಕಂಥದ್ದು ಏನು ಅಂತಂದರೆ, ಕನಿಷ್ಠ 3 ಬಾರಿ ಪ್ರತಿ ಮನೆಗೂ ಹೋಗಿ BLA 2 ಜೊತೆಗೆ ಹೋಗಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಈ ಕುಣಿಗಲ್ನಲ್ಲಿ ಏನು ಮಾಡಿದ್ರು, ಹಿಂದೂಮತಿ ಅಂತಕ್ಕಂಥ BLO ಆಫೀಸರ್ 19ನೇ ವಾರ್ಡ್ನಲ್ಲಿ ಅಂಬೇಡ್ಕರ್ ನಗರ, ಅಲ್ಲಿ ಸುಮಾರು 500ರಿಂದ 600 ಮುಸಲ್ಮಾನರು ಓಟಿದ್ದಾವೆ. ಏನು ಮಾಡಿದ್ರು, ಒಂದು ಕಡೆ ಕುಂತ್ಕೊಂಡ್ರು. ಅವ್ರಿಗೆಲ್ಲ ಹೇಳಿದ್ರು, ನೋಡಿ ನಾನು ಇಲ್ಲಿ ಇದು ಕೊಡ್ತಾ ಇದ್ದೀನಿ, ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾ ಇದ್ದೀನಿ, ಬಂದು ತೆಗೆದುಕೊಂಡು ಹೋಗಿ ಅಂತ ಅಂದರು. ಎಲ್ಲ ಬಂದು ಲೈನಿಗೆ ನಿಂತ್ಕೊಂಡ್ರು, ತೆಗೆದುಕೊಂಡು ಹೋದ್ರು. ತೆಗೆದುಕೊಂಡವ್ರು ಏನು ಮಾಡಿದ್ರು, ಅವ್ರು ಸೈನ್ ಮಾಡಿದ್ರು. ಯಾರೋ ಎಲ್ಲಿದ್ದನೋ ಗೊತ್ತಿಲ್ಲ, ಡಾಕ್ಯುಮೆಂಟ್ ಫಿಲ್ ಮಾಡಿದ್ರು, ಸೈನ್ ಮಾಡಿದ್ರು, ಕೊಟ್ಟರು ವಾಪಸ್ಸು. ಏನಾಯ್ತು? ಮತ್ತೆ ಇದು SIR ಮಾಡಿ ಏನು ಪ್ರಯೋಜನ? SIR ಮಾಡ್ತಿರ್ತಕ್ಕಂಥದ್ದು ಅನರ್ಹರನ್ನ ಕಿತ್ತಾಕ್ಬೇಕು ಅಂತೇಳಿ. ಅವನು ಎಲ್ಲೋ ಇರ್ತಾನೆ, ಬಾಂಗ್ಲಾದೇಶದಲ್ಲಿ ಇರ್ತಾನೋ, ವೆಸ್ಟ್ ಬೆಂಗಾಲಲ್ಲಿ ಇರ್ತಾನೋ, ಅಸ್ಸಾಮಲ್ಲಿ ಇರ್ತಾನೋ ಗೊತ್ತಿಲ್ಲ, ಅವನ ಫಾರ್ಮನ್ನು ಇವರೇ ಫಿಲ್ ಮಾಡಿಕೊಡ್ತಾ ಇದ್ದಾರಲ್ಲ. ಇದು ಒಂದು ದೊಡ್ಡ ಷಡ್ಯಂತ್ರ. ಮತ್ತೆ ಇನ್ನೊಂದು ಹೇಳ್ತಾರೆ ಸರ್, DK ಶಿವಕುಮಾರ್ ಅವರು, ಗ್ಯಾರಂಟಿ ಹೋಗ್ಬಿಡುತ್ತೆ ನಿಮಗೆ, ಅಕಸ್ಮಾತ್ ಏನಾದರೂ ನೀವು ಈ SIR ಅಲ್ಲಿ ಪಾಲ್ಗೊಳ್ಳದೆ ಗ್ಯಾರಂಟಿ ಹೋಗ್ಬಿಡುತ್ತೆ. ಅರೆ, ಗ್ಯಾರಂಟಿಗೂ SIRಗೂ ಏನು ಸಂಬಂಧ ಸರ್? ಇವರು ಜನಗಳನ್ನು ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಜನಗಳನ್ನು ಎದುರಿಸಿ ಇದ್ರ ವಿರುದ್ಧ ಎತ್ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತಾ ಇರೋದು. ಇವತ್ತು ರಾಮನಗರದಲ್ಲಿ ಆಗ್ತಾ ಇದೆ, ಕುಣಿಗಲ್ನಲ್ಲಿ ಆಗ್ತಾ ಇದೆ, ಇನ್ನೊಂದು ಕಡೆ ಆಗ್ತಾ ಇದೆ. ಇದು ಚುನಾವಣಾ ಆಯೋಗ ಸ್ವಾಯತ್ತತೆಯಿಂದ ಕೆಲಸ ಮಾಡ್ತಿರ್ತಕ್ಕಂಥ ಚುನಾವಣಾ ಆಯೋಗದ ಆಫೀಸರ್ಸ್ಗಳನ್ನ ಇವರು ಬಳಸ್ಕೊತಾ ಇದ್ದಾರೆ. ಚುನಾವಣಾ ಆಯೋಗ ಇವತ್ತು ಇಂಡಿಪೆಂಡೆಂಟ್ ಬಾಡಿ ಅಂತ ಹೇಳ್ತಾರಲ್ಲ, ಇವತ್ತು ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಸಹ ರಾಜ್ಯ ಸರ್ಕಾರದ ಅಧಿಕಾರಿಗಳೇ. ಯಾರು ಚುನಾವಣಾ ಆಯೋಗದಿಂದ ಯಾರೂ ಸಹ ಆಫೀಸರ್ಸ್ಗಳು ಇದುವರೆಗೂ ಸಹ ಯಾರೂ ಅಲರ್ಟ್ ಆಗಿಲ್ಲ. ಮತ್ತೆ ಇನ್ನೊಂದು ಸರ್,
ಆ BLA-2 ಜೊತೆ ಹೋಗಿರ್ತಕ್ಕಂಥ ಆಫೀಸರ್ಸ್ಗಳು ಒಂದು ನೋಟಿಸ್ ಅಂಟಿಸ್ಬೇಕು, 3 ಬಾರಿ ನಾನು ಬಂದಿದ್ದೀನಿ, ಇಲ್ಲಿಲ್ಲ ಮನೇಲಿಲ್ಲ ಅಂತ ಹೇಳ್ಬಿಟ್ಟು ನೋಟಿಸ್ ಅಂಟಿಸ್ಬೇಕು. ಅಕಸ್ಮಾತ್ ಅವ್ನು ಬೇರೆ ಕಡೆ ಇರ್ತಾನೆ ಅನ್ಕೊಳ್ಳಿ, ಹೊರಗಡೆ ಇರ್ತಾನೆ, ಬೆಂಗಳೂರಲ್ಲಿ ಇರ್ತಾನೆ, ಬೆಂಗಳೂರಲ್ಲಿ ಇರೋನಿಗೆ ಏನು ಮಾಡಬೇಕು, 5 ಜನದ್ದು ಮಹಾಜರು ಮಾಡಬೇಕು, 5 ಜನದ ಸಿಗ್ನೇಚರ್ ತಗೋಬೇಕು, ಅವ್ನು ಇಲ್ಲಿಲ್ಲ ಹೊರಗಡೆ ಇದ್ದಾನೆ ಅಂತೇಳಿ. ಈ ಪ್ರೊಸೀಜರ್ ಎಲ್ಲ ಇದೆ. ಈ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇಲ್ಲ. ಇವರು ಅಧಿಕಾರಿಗಳನ್ನ ಎದುರಿಸಿ ಬೆದರಿಸಿ ಇವ್ರಿಗೆ ಬಂದಂತೆ ಇವರ ವೋಟರ್ಸ್ಗಳೇನಿದಾರೋ, ಇವರ ಮತದಾರರು ಏನು ಹೇಳಿದಾರೋ ಆ ವೋಟ್ ಬ್ಯಾಂಕ್ಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಓನ್ಲಿ ಯಾವುದು ಅಂತಂದ್ರೆ ಮುಸಲ್ಮಾನ ವಾರ್ಡ್ಗಳಲ್ಲಿ ಜಾಸ್ತಿ ವೋಟ್ಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಮುಸಲ್ಮಾನ ವಾರ್ಡ್ ಅಲ್ಲ, ಮುಸಲ್ಮಾನ್ ಡಾಮಿನೇಟೆಡ್ ವೋಟ್ ಅನ್ನ ಕೆಲಸ ಮಾಡ್ತಕ್ಕಂಥದ್ದನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇದು ಇಲ್ಲೀಗಲ್, ಇದು ದೇಶದ್ರೋಹಿ ಕೆಲಸ. ದೇಶದ್ರೋಹಿ ಕೆಲಸ ಕಾಂಗ್ರೆಸ್ ಬಿಡಬೇಕು. ಈಗ ಚುನಾವಣಾ ಆಯೋಗವನ್ನ ನೀವು ಜವಾಬ್ದಾರಿಯನ್ನಾಗಿ ಮಾಡ್ತಾ ಇದ್ರಿ. ಈ ತಪ್ಪುಗಳಿಗೆ ಚುನಾವಣಾ ಆಯೋಗ ಜವಾಬ್ದಾರಿ ಅಂತ. ಎಲೆಕ್ಷನ್ ಘೋಷಣೆಯಾದಂಥ ಸಂದರ್ಭದಲ್ಲಿ ನೀತಿ ಸಂಹಿತೆ ಜಾರಿಯಾಗುತ್ತೆ. ಆಗ ಆಡಳಿತದ ಸಂಪೂರ್ಣ ಕಂಟ್ರೋಲ್ ಚುನಾವಣಾ ಆಯೋಗದ ಬಳಿ ಇರುತ್ತೆ. ಈಗ ಆಡಳಿತದ ಸಂಪೂರ್ಣ ಕಂಟ್ರೋಲ್ ಇರೋದು ನಿಮ್ ಕೈಯಲ್ಲಿ. ಸರಿ, ನೀವು ಚುನಾವಣಾ ಆಯೋಗ ಮಾಡಬೇಕು ಅಂತಂದ್ರೆ ಹೆಂಗ ಅದು ಲಾಜಿಕ್ ಸೆಟ್ ಆಗಲ್ಲ. ನಟರಾಜ್ ಗೌಡ್ರೆ ನೋಡಿ, ಪ್ರತಿ ವರ್ಷ ಜನವರಿ 25 ಮತದಾರರ ದಿನ ಅಂತ ಒಂದು ಆಚರಣೆ ಮಾಡ್ತೀವಿ. ಅಂದರೆ ಪ್ರತಿ ವರ್ಷ ಪರಿಷ್ಕರಣೆ ಅನ್ನೋದು ನಿರಂತರವಾಗಿ ನಡೀತಾ ಇರ್ತದೆ. ಇದು ವಿಶೇಷ ತೀವ್ರಗತಿಯ ಪರಿಷ್ಕರಣೆ ನಡೀತಾ ಇದೆಯಲ್ಲ, ಇದರ ಅಜೆಂಡಾ ಉದ್ದೇಶನೇ ಬೇರೆ. ಬಿಜೆಪಿದು ಮತ್ತು ಕೇಂದ್ರ ಸರ್ಕಾರದ ಅಜೆಂಡಾ ಉದ್ದೇಶನೇ ಬೇರೆ. ದಾರಿ ತಪ್ಪಿಸ್ತಾರೆ. ಕೇಳಿ, ದಾರಿ ತಪ್ಪಿಸೋದಲ್ಲ, ನಾವೇನು ಹೇಳ್ತಾ ಇದ್ದೀವಿ, ಸಿಂಪಲ್, ವೆರಿ ಸಿಂಪಲ್. ನಮ್ದು ಹೇಳ್ತಾ ಇದ್ದೀವಿ, ಯಾವುದೇ ಅರ್ಹ ನಾಗರಿಕನ ಮತದಾರರ ಪಟ್ಟಿಯಿಂದ ಮತ ಆಚೆ ಉಳಿಯಬಾರ್ದು. ಇಷ್ಟೇ ನಾವು ಹೇಳ್ತಾ ಇರೋದು. ಕೇಳಿ, ಈಗ ಚೌಲ್ಟ್ರಿ ಕರೆದು ಕೊಡ್ತಾರೋ ಇಲ್ಲಾಂದ್ರೆ ಇನ್ನೊಂದು ಕಡೆ ಕರೆದು ಕೊಡ್ತಾರೋ ನಾನು ಬೇರೆ ವಿಷಯ. ಕೇಳಿ, ಈಗ ನೀವಿಬ್ರು ಸಾವಧಾನದಿಂದ ಇದ್ರೆ ನಾವು ಅದೇ ಹೇಳ್ತಾರೋದು, ನೀವು ಅದೇ ಹೇಳ್ತಾರೋದು, ಸಾವಧಾನದಿಂದ ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರೆ, ಈ ಪ್ರಶ್ನೆಗೆ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ, ಉತ್ತರ ಕೊಟ್ಟುಬಿಡಿ. ನಾನು ಹೇಳ್ತೀನಿ, ಚುನಾವಣಾ ಆಯೋಗದ ಕರ್ತವ್ಯ ಇದು. ಓಕೆ, ಚುನಾವಣಾ ಆಯೋಗದ ಕರ್ತವ್ಯ, ಐ ಅಗ್ರಿ. ಅಧಿಕಾರಿಗಳು ರಾಜ್ಯ ಸರ್ಕಾರದ ನಿರ್ದೇಶನದ ಮೇಲೆ ಕೆಲಸ ಮಾಡ್ತಾರೆ. ಇಲ್ಲ, ಅವರಿಗೆ ಇರುವ ಪಾಯಿಂಟ್ ಇರೋದೇ ಅದು. ಇಲ್ಲ, ಶಾಸಕರು ಹೆದರಿಸ್ತಾ ಇದ್ದಾರೆ, ಸರ್ಕಾರ ಹೆದರಿಸ್ತಾ ಇದೆ, ನೋಡಿ ಇವೆಲ್ಲ ನೋಡಿ ಏನ್ ಗೊತ್ತಾ, ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೇನೆ ಜಿಲ್ಲಾಡಳಿತ ಕೂಡ ಅಥವಾ ತಹಸೀಲ್ದಾರ್ ಕೂಡ ಈ ಪ್ರಕ್ರಿಯೆಯಲ್ಲಿ ಸರ್ಕಾರ ನಿರ್ದೇಶನ ಕೊಡಕ್ಕೆ ಸಾಧ್ಯನೇ ಇಲ್ಲ, ಕೊಡೋದು ಇಲ್ಲ. ಯಾವ ಶಾಸಕನಿಗೆ ನಿರ್ದೇಶನ ಕೊಡಕ್ಕೆ ಸಾಧ್ಯ ಇಲ್ಲ, ಕೊಡೋದು ಇಲ್ಲ. ಡಾಕ್ಟರ್ ರಂಗನಾಥ್ ಅವರು BLO ಆಫೀಸರ್ಸ್ ಮೀಟಿಂಗ್ ಮಾಡಿದ್ದಾರೆ. ಯಾರು ಅಧಿಕಾರ ಕೊಟ್ಟವರಾಗಾದ್ರೆ? ಈಗ ನೋಡಿ, ಇವ್ರು ಹೇಳ್ತಾರ ಕತೆ, ನನ್ಗೆ ನಂಬಿಕೆ ಇಲ್ಲ. ಸತ್ಯ ಇದ್ರೆ ಇವರು ಚುನಾವಣಾ ಆಯೋಗಕ್ಕೆ ಹೇಳ್ಬೋದು, ಮಾಹಿತಿ ಕೊಡ್ಬೋದು, ತಪ್ಪಿಲ್ಲ. ಈಗ ಒಂದ್ ನಿಮಿಷ ದಿಲೀಪ ಒಂದ್ ನಿಮಿಷ. ನಿಮ್ಗೇನ ಆತರ ನಿಮ್ಗೆ, ಯಾಕಂದ್ರೆ ನಿಮ್ಗೆ ಭಯ ಇದೆ. ನಾವು ಬಿಜೆಪಿ ಭಯ, ಏನ್ ಭಯ ಇದೆ ನಾನು ಹೇಳ್ತೀನಿ. ಕೇಳಪ್ಪ ನೀನು, ಇದೇನ್ ಕೇಳಿಸ್ಕೊಳ್ರಿ ನೀವು. ಇಡೀ ದೇಶದಲ್ಲಿ ನೀವೇನ್ ಮಾಡಿದ್ರಿ ಅದನ್ನ ಕರ್ನಾಟಕದಲ್ಲಿ ಮಾಡಕ್ಕಾಗ್ತಲ್ಲ. ಇಡೀ ದೇಶದಲ್ಲಿ ಏನ್ ಮಾಡಿದ್ರಿ ನೀವು? ವೆಸ್ಟ್ ಬೆಂಗಾಲ್ ಏನ್ ಮಾಡಿದ್ರು, ಬಿಹಾರಲ್ಲಿ ಏನ್ ಮಾಡಿದ್ರು? ಪಶ್ಚಿಮ ಬಂಗಾಳದಲ್ಲಿ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ವಾಮ ಮಾರ್ಗ ಅನುಸರಿಸ್ತಾರೆ. ಹೆಂಗ್ ವಾಮ ಮಾರ್ಗ ರೀ? ಚೌಟ್ರಿಯಲ್ಲಿ ನೀವು ಅಂತಂದ್ರೆ ವಾಮ ಮಾರ್ಗ ಅಂತ ಹೇಳಿದ್ರೆ ಯಾರು ಪಟ್ಟಿ ಒಬ್ಬರನ್ನ ತೆಗೆದಾಕಿದ್ರೆ, ಉದ್ದೇಶಪೂರ್ವಕವಾಗಿ ಯಾರ್ದೋ ಪಟ್ಟಿಯನ್ನು ತೆಗೆದಾಕಿದ್ರೆ ಅದನ್ನ ಏನು ಛೇಡ್ಛಾಡ್ ಅಂತಾರೆ, ಅದನ್ನ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾರ್ದೋ ಪಟ್ಟಿಯಲ್ಲಿ ಸೇರಿಸ್ತಾರೆ ಅಂತಂದಾಗ ಯಾರನ್ನೋ ಆಚೆಯಿಂದ ಪಕ್ಕದಿಂದ ಉತ್ತರ ಪ್ರದೇಶದಿಂದನೋ ಇಲ್ಲ ವೆಸ್ಟ್ ಬೆಂಗಾಲಿಂದನೋ ಕರ್ಕೊಂಡ್ಬಂದು ಸೇರ್ಸಕ್ ಸಾಧ್ಯ ಆಗೋದಿಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಕೇಳಿ, ಅದ್ ನಿಮ್ಗೆ ಗೊತ್ತಿಲ್ಲ, ನೀವು ಮಾಡ್ಬೋದೇನೋ. ಮಹದೇವಪುರದಲ್ಲಿ ನೀವು ಮಾಡಿದ್ರಿ, ನೀವು ಅದಕ್ಕೆ ಹೇಳ್ತೀರಾ, ನಿಮ್ಮ ಅನುಭವ ಇದೆ, ನೀವು ಹೇಳ್ತೀರಾ. ಮಹದೇವಪುರದಲ್ಲಿ ನೀವು ಮಾಡಿದ್ರಿ, ಅದಕ್ಕೆ ಹೇಳ್ತೀರಾ ನೀವು. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ 2025ರಲ್ಲಿ ಏನು ಮ್ಯಾಪಿಂಗ್ ಆಗಿದೆ, 2020ರಲ್ಲಿ ಏನು ಮ್ಯಾಪಿಂಗ್ ಆಗಿದೆ, ಅದೇ ರೀತಿಯಾಗಿ ಮನೆಗೆ BLOಗಳು ಹೋಗಿ ಮಾಡಬೇಕು. ಆದ್ರೆ ಇಲ್ಲಿ ಮಾಡೋದು ನಾವೇನು ಸಮಂಜಸ ಕೊಡ್ತಾ ಇಲ್ಲ, ನಾವೇನು ಅದನ್ನೆಲ್ಲ ಸರಿ ಅಂತ ಹೇಳ್ತಾ ಇಲ್ಲ. ಯಾರೇ ಮಾಡಿದ್ರು ಕೂಡ BLOಗಳು ಯಾವುದೇ ರೀತಿಯಾಗಿ ಒತ್ತಡಕ್ಕೆ ಒಳಗಾಗಬಾರದು. ರಾಜಾಜಿನಗರದ ಶಾಸಕ ಮಲ್ಲೇಶ್ವರದ ಶಾಸಕ ಅವೆಲ್ಲ ಆಗಲ್ಲ. ಯಾಕಂದ್ರೆ ಚಿಲುಮೆ ಹಗರಣ ಮಾಡಿ ರೂಢಿದೆ ಅವ್ರಿಗೆ. ಮತದಾರ ಪಟ್ಟಿಯಲ್ಲಿ ಹಗರಣ ಮಾಡಿ, ಬೆಂಗಳೂರಿನಲ್ಲಿ ಹಗರಣ ಮಾಡಿ ಬಿಜೆಪಿಗೆ ಪ್ರಶ್ನೆ ಯಾವುದು ಗೊತ್ತಾ? ಸೂಚನೆ, ಯಾರ ಸೂಚನೆಯ ಮೇಲೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಕರೆಕ್ಟ್. ರಾಜ್ಯ ಸರ್ಕಾರದ ಸೂಚನೆಯನ್ನ ಧಿಕ್ಕರಿಸಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನಾನು ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ, ಈಗ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಕಂಟ್ರೋಲ್ ಅಲ್ಲಿರೋದು ನಿಮ್ ಕೈಯಲ್ಲಿ. ನೀತಿ ಸಂಹಿತೆ ಜಾರಿಯಲ್ಲಿದ್ರೆ ನಾನು ಚುನಾವಣಾ ಆಯೋಗದ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳ್ಬೋದಿತ್ತು. ಈಗ ಕಂಪ್ಲೀಟ್ ಕಂಟ್ರೋಲ್ ನಿಮ್ ಕೈಯಲ್ಲಿದ್ದು ತಪ್ಪಾದ್ರೆ ನಾವೆಲ್ಲ ಜವಾಬ್ದಾರಿ ಚುನಾವಣಾ ಆಯೋಗ ಅಂತಂದ್ರೆ. ಎರಡು ಭಾಗದ ಉತ್ತರ ಇದೆ.
ಒಂದು ಅಧಿಕಾರಿಗಳು ರಾಜ್ಯ ಸರ್ಕಾರದ ಅಧಿಕಾರಿಗಳು, ಐ ಅಗ್ರಿ. ಆ ರಾಜ್ಯ ಸರ್ಕಾರ ಅವ್ರಿಗೆ ನಿರ್ದೇಶನ ಕೊಡೋದಿಲ್ಲ, ಕೊಡೋಕೆ ಬರೋದಿಲ್ಲ, ನಂಬರ್ 1. ನಂಬರ್ 2, ಆ ಅಧಿಕಾರಿಗಳು ಚುನಾವಣಾ ಆಯೋಗದ ನಿರ್ದೇಶನವನ್ನ ಮಾಹಿತಿಯನ್ನು ಮಾತ್ರನೇ ಜನತೆ ಕೊಡ್ಲಿಕ್ಕೆ ಸಾಧ್ಯ, ಅದನ್ನೇ ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ನಮಗಿದೆ. ಎಲ್ಲೆಲ್ಲಿ ಲೋಪ ಆಗುತ್ತೆ ಅದಕ್ಕೆ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಯಾವುದೇ ರೀತಿಯಾಗಿ ಕುಣಗಲಾಗ್ಲಿ. ಈ ರಾಜಾಜಿನಗರದಲ್ಲಿ ಏನಾಗ್ತಾ ಇದೆ ಇವತ್ತು, BLOಗಳ ಮೇಲೆ ಯಾರ ಮನೆಗೆ ಹೋಗಿ BLOಗಳು ಬರ್ತಾ ಇದ್ದಾರೆ, ಬಿಜೆಪಿ ಶಾಸಕರ ಪ್ರಭಾವ ಏನೋ ನಮಗೂ ಗೊತ್ತಿದೆ ಮಾಹಿತಿ, ಮಲ್ಲೇಶ್ವರಮಲ್ಲಿ ಏನಾಗ್ತಾ ಇದೆ ನಮಗೂ ಗೊತ್ತಿದೆ ಮಾಹಿತಿ. ಆ ರೀತಿ ಆಗ್ಲಿಕ್ಕೆ ಅವಕಾಶ ಕೊಡಬಾರದು, ಆ ರೀತಿ ಅವಕಾಶ ಕೊಡಬಾರದು ಅನ್ನೋದೇ BLOಗಳಾಗಿ. ಕುಮಾರಸ್ವಾಮಿ ಅವರು ಅಥವಾ JDS ಮಾಹಿತಿಯನ್ನ ವಿದ್ದ ಸಾಕ್ಷ್ಯ ಸಮೇತ ಹಂಚಿಕೊಂಡ್ರು, ನೀವು ಹಂಚಿಕೊಳ್ಳಿ ಅಲ್ಲ. ಆಯ್ತು, ಮಲ್ಲೇಶ್ವರದಲ್ಲಿ ಆಗ್ತಾ ಇದೆ, ರಾಜಾಜಿನಗರದಲ್ಲಿ ಈಗ BLOಗಳ ಮೀಟಿಂಗ್ ಅನ್ನ ಮಲ್ಲೇಶ್ವರಂ ಶಾಸಕ ಮತ್ತೆ ರಾಜಾಜಿನಗರ ಶಾಸಕ ಅವ್ರ ಮನೇಲಿ ಮಾಡಕ್ ಸಾಧ್ಯ ಆಗೋದಿಲ್ಲ, ಅವ್ರಿಗೆ ಫೋನ್ ಮಾಡಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿಯೊಬ್ಬರು ಪಟ್ಟಿ ತಗೋ ಮಾಡುವಂತ. ಆಯ್ತಾ, ಎಲ್ಲಿ ಹೋಗ್ಬೇಕು, ಯಾರು ಪ್ರಯಾರಿಟಿ ಕೊಡ್ಬೇಕಂತ ಅವರೆಲ್ಲ ತೀರ್ಮಾನ ಕೊಡಕ್ ಸಾಧ್ಯ ಆಗೋದಿಲ್ಲ, BLOಗಳೇ ತೀರ್ಮಾನ ಮಾಡ್ತಾರೆ. ನಾನು ಕುಣಗ್ಲವನ್ನು ಅಲ್ಲಿ ಶಾಸಕರು BLO ಮೀಟಿಂಗ್ ಮಾಡುತ್ತಾ ನಾನು ರಾಜಾಜಿನಗರದಲ್ಲಿ ಕಣ್ಣಾರೆ ನೋಡಿದ್ದೀನಿ ರೀ. BLOಗಳು ಯಾರ ಜೊತೆ ಮಾತಾಡ್ತಾರೆ, ಎಲ್ಲಿ ಹೋಗಿ ಬರ್ತಾರೆ, ಯಾರ ಮನೆಗೆ ಹೋಗಿ ಬರ್ತಾರೆ ಅಂತ. ನಾನು ಅದಕ್ಕೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ರೀತಿಯಾಗಿ ಯಾರ ಜೊತೆ ಸಂಪರ್ಕ ಇದ್ರು ಕೂಡ BLOಗಳು ಚುನಾವಣಾ ಆಯೋಗದ ಏನ್ ನಿರ್ದೇಶನ ಅದೇ ರೀತಿ ಕೆಲಸ ಮಾಡಬೇಕು. ಇಬ್ಬರದು ಆಕ್ಷೇಪ ಇರೋದು ನೀವು ಅಫಿಷಿಯಲಿ ನಿರ್ದೇಶನ ಕೊಡ್ತೀರಿ ಅಂತಲ್ಲ, ಅನ್ಅಫಿಷಿಯಲ್ ಆಗ್ತಾ ಇದೆ ಇದು, ಸುಳ್ಳು ಹೇಳ್ತಾರೆ, ಪ್ರಭಾವ ಬೀರಲಾಗ್ತಾ ಇದೆ ಅಧಿಕಾರಿಗಳ ಮೇಲೆ. ಸುಳ್ಳು ಹೇಳ್ತಾರೆ, ನೀವು ಅದನ್ನ ಕೇಳ್ತೀರಾ? ನೀವು ಲೆಟರ್ ಹೆಡ್ ಅಲ್ಲಿ ನಿರ್ದೇಶನ ಕೊಡೋದಕ್ಕೆ ಬರಲ್ಲ, ಅದು ಗೊತ್ತಿದೆ ಅವ್ರಿಗೂ. ಕರೆಕ್ಟ್. ನೀವು ಒಳಗಿಂದೊಳಗೆ ಮಾಡ್ತಾ ಇದೀರಿ ಇಂತವ್ರಿಗೆ ಇರೋದು ಅನುಮಾನ. ನಟರಾಜ್ ಗೌಡ್ರೆ ಸುಳ್ಳು ಹೇಳ್ತಾರೆ, ರಾಜಕೀಯ ಪ್ರೇರಿತ ಸುಳ್ಳು ಹೇಳ್ತಾರೆ. ಸುಳ್ಳಿಗೆ ಸಾಕ್ಷ್ಯ ಇದೆಯಲ್ಲ, ಈಗ ಸುಳ್ಳು ಅಂತಾದ್ರೆ ಅದನ್ನ ಏನ್ ಹೇಳ್ಬೇಕು? ಅದು ಸರ್ಕಾರದ ನಿರ್ದೇಶನ ಆಗಲಿ ಅಲ್ಲ, ನಾನು ಹೇಳ್ತಾ ಇದ್ದೀನಿ ಅದು ಆಗ್ಬಾರ್ದಾಗಿತ್ತು, ಅದು ಸರಿ ಇಲ್ಲ, ಅದು ಆ ರೀತಿ ಮಾಡ್ಕೊಡುದು. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಮುಖ್ಯಮಂತ್ರಿನೂ ಅದೇ ಹೇಳಿದ್ದಾರೆ, ಆ ತರ ಆಗ್ಕೂಡುದು. BLOಗಳಿಗೆ ಫುಲ್ಲು ಜವಾಬ್ದಾರಿ ಇದೆ ಮನೆ ಮನೆಗೆ ಹೋಗಿ ಮಾಡುವಂಥದ್ದು. ಅದಕ್ಕೆ ಇವಾಗ 3 ಜನಕ್ಕೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಯಾಕೆ ಅವ್ರ ಮೇಲೆ ಕ್ರಮ ತಗೊಂಡು. ನೋಟಿಸ್ ಕೊಟ್ಟಿದ್ದು ನೀವು, ಸಮಸ್ಯೆ ಆಗಿದ್ದು ನೋಟಿಸ್ ಕೊಡೋದು ನಾವಲ್ಲ ರೀ. ಚುನಾವಣಾ ಆಯೋಗ ನಿರ್ದೇಶನದ ಮೇಲೆ ಜಿಲ್ಲಾಧಿಕಾರಿ ಕೊಡ್ತಾರೆ, ನೋಟಿಸ್ ಕೊಡೋದು ನಾವಲ್ಲ, ಅದು ಕಾಂಗ್ರೆಸ್ ಪಕ್ಷ ಅಲ್ಲ. ಇದು ಕ್ರಮ, ಇದು ಪರಿಷ್ಕರಣೆ ಆಗ್ತಾ ಇರೋದು ಕಾಂಗ್ರೆಸ್ ಪಕ್ಷದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಅಲ್ಲ, ಚುನಾವಣಾ ಆಯೋಗದಿಂದ, ಕೇಂದ್ರ ಚುನಾವಣಾ ಆಯೋಗದಿಂದ ರಾಜ್ಯ ಚುನಾವಣಾ ಆಯೋಗಕ್ಕೆ. ಆಮೇಲೆ ರಾಜ್ಯ ಚುನಾವಣಾ ಆಯೋಗ ಅಂದ ತಕ್ಷಣ ರಾಜ್ಯ ಸರ್ಕಾರದ ಅಂಡರ್ ಬರ್ತದೆ, ಅದು ಸುಳ್ಳು. ಕೇಂದ್ರ ಚುನಾವಣಾ ಆಯೋಗದ ನೀತಿ ಏನಿರ್ತದೆ ಅದನ್ನು ಮಾತ್ರ ರಾಜ್ಯ ಚುನಾವಣಾ ಆಯೋಗ ಮಾಡುವಂತದ್ದು. ಪ್ರೊಸೀಜರ್ ನ ಪ್ರಶ್ನೆ ಇರೋದು ಅವರಿಗೆ, ಆ ಪ್ರೊಸೀಜರ್ ಅಲ್ಲಿ ನಿಮ್ಮ ಪ್ರಭಾವ ಕಾಣ್ತಿದೆ ಅಂತ ಅವರಿಗೆ ಪ್ರಶ್ನೆ ಇರೋದು. ಒಂದಿಲ್ಲ, ಅವ್ರಿಗೆ ಏನ್ ಗೊತ್ತಾ, ನೀವು ಅಧಿಕಾರಿಗಳಿಗೆ ಸೂಚನೆ ಅನ್ಅಫಿಷಿಯಲಿ ಸೂಚನೆಯನ್ನ ಕೊಟ್ಟು ತಮಗೆ ಬೇಕಾದ ರೀತಿಯಲ್ಲಿ ಮಾಡಿಸ್ತಾ ಇದ್ದೀರಿ, ವಾರ್ಡ್ಗಳು ತಮಗೆ ಬೇಕಾದ ರೀತಿಯಲ್ಲಿ ಮಾಡಿಸ್ತಾ ಇದ್ದೀರಿ ಅಂತ. ಇಲ್ಲ ಹಂಗ್ ಕೊಡಕ್ ಬರಲ್ಲ, ಹಂಗ್ ಕೊಡೋದಿಲ್ಲ. ನಂಬರ್ 1. ನಂಬರ್ 2, ಅವ್ರಿಗೆ ಏನ್ ಕಾಡ್ತಾ ಇದೆ ಈಗ ಆಫೀಸರ್ಸ್ ಚೌಟ್ರಿ ಬುಕ್ ಮಾಡ್ಕೊಂಡು, ಈಗ ಕೇಳಿ, ಅವ್ರ ಬಿಜೆಪಿಗೆ ಆಫೀಸರ್ಸ್ ಚೌಟ್ರಿ ಬುಕ್ ಮಾಡ್ಕೊಂಡು ಅವ್ರ ಪ್ರೊಸೀಜರ್ ಮಾಡಿ. ನಾನು ಆ ಲೋಪಕ್ಕೆ ನಾನು ಹೇಳ್ತೀನಿ, ಅದಿಲ್ಲ, ಸರಿ ಇಲ್ಲ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಆಫೀಸರ್ಗಳು ಮೇಲೂ ಕ್ರಮ ತಗೋಬೇಕು, ಅದು ಆಗ್ಕೂಡ್ದಂತ. ಆಫೀಸರ್ಗಳು ಅವ್ರು ತಪ್ಪಲ್ಲ, ಬೇರೆ ಯಾರೋ ತಪ್ಪಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾನು ಹೇಳ್ತೀನಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕ್ರಮ ತಗೊಳ್ಳಿ. ಇಲ್ಲಿ BJP JDS ಆಗಿರೋ ಆತಂಕ ನಾನು ಹೇಳ್ತೀನಿ, ಇದೆಲ್ಲ ಆತಂಕ ಏನಂದ್ರೆ ಅವ್ರೇನೋ ಒಂದು ಸ್ಟ್ರಾಟಜಿ ಇತ್ತು, ನಾವು ಎಷ್ಟು ಓಟ್ಗಳನ್ನ ಡಿಲೀಟ್ ಮಾಡಬೇಕು, ಯಾರಾದ್ರು ಮಾಡಬೇಕು ಅಂತ. ಅದು ಸಾಧ್ಯ ಆಗಲ್ಲ ಕರ್ನಾಟಕದಲ್ಲಿ ಅನ್ನೋ ಒಂದು ವಿಚಲಿತರಾಗಿದ್ದಾರೆ, ಹಂಗಾಗಿ ಅವ್ರು ಆರೋಪ ಮಾಡ್ತಾರೆ. ಆಮೇಲೆ ಬಟ್ ಇದು ಜೆನ್ಯೂನ್ ಇದೆ, ರಾಮನಗರದಲ್ಲಿ ರೀತಿ ಆಗಬಾರ್ದಿತ್ತು. ಈ ತರ ಕರ್ನಾಟಕದಲ್ಲಿ ಈಗ ಇನ್ನೂ ಒಂದು ತಿಂಗಳಿರ್ತದೆ, 29 ತಾರೀಕು ಇರ್ತದೆ. ಯಾವುದೇ ರೀತಿಯಾಗಿ ಇನ್ನೂ ಇದು 3ನೇ ತಾರೀಕು, ಯಾವುದೇ ರೀತಿಯಾಗಿ ಈ ರಾಜ್ಯದಲ್ಲಿ ಈ ತರ ಮತ್ತೆ ಮರುಕಳಿಸಬಾರದು. BLO ಮನೆ ಮನೆಗೆ ಹೋಗಬೇಕು, ಇದು ಸ್ಪಷ್ಟ. SIR ಬಗ್ಗೆ ಅವರಿಗೆ ಆತಂಕ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ಅವ್ರು ಹೇಳ್ತಾ ಇದ್ದಾರೆ SIR ಬಗ್ಗೆ ನಾವು ಬಯಸಿದ್ದಾಗ್ತಿಲ್ಲವಲ್ಲ ಅನ್ನುವಂತ ಅನುಮಾನ ಅಥವಾ ಆತಂಕ ಬಿಜೆಪಿಯನ್ನು ಕಾಡ್ತಿದೆ ಅಂತ. ನಾವು ಬಯಸಿದ ರೀತಿಯಲ್ಲಿ ಆಗ್ತಾ ಇಲ್ಲ. ಫಸ್ಟ್ ಪಾಯಿಂಟ್ ಸರ್, ರಾಜಾಜಿನಗರದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದೆ ಕುಣಿಗಲ್ನಲ್ಲಿ ಮಾಡ್ತಿದ್ದಾರೆ, ರಾಮನಗರದಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿದೆ. ಈಗ ಆಫೀಸರ್ಸ್ಗಳು ಅಧಿಕಾರ ಇರ್ತಕ್ಕಂಥ ಸರ್ಕಾರದ ಶಾಸಕರ ಮಾತನ್ನ ಕೇಳ್ತಾರ ಅಥವಾ ಬೇರೆಯವ್ರನ್ನ ಕೇಳ್ತಾರ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಒಂದು ಸರ್. ಎರಡನೇದು, ಇವತ್ತು ಇವರು ನಮಗೆ ಆತಂಕ ಯಾಕಿದೆ ಅಂತಂದ್ರೆ, ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಅದ್ರ ಇನ್ಸ್ಟ್ರಕ್ಷನ್ಸ್ ಏನೋ ಅದು ಕೊಟ್ಟಿದೆ. ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಸಹ ರಾಜ್ಯ ಸರ್ಕಾರದ ಅಂಡರಲ್ಲಿ ಬರೋದ್ರಿಂದ ಇವರು ಇಲ್ಲಿರ್ತಕ್ಕಂಥ ಅನರ್ಹ ಮತದಾರರನ್ನ ಇಟ್ಕೊಂಡು ಅರ್ಹ ಮತದಾರರನ್ನ ಕಿತ್ತಾಕದ ಏನ್ ಮಾಡೋದು? ಇನ್ನೊಂದು ಅನರ್ಹ ಮತದಾರರು ಹೆಂಗ್ ಸೇರ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಈಗ ಯಾರೋ ಒಬ್ಬ ಎನ್ಯುಮರೇಷನ್ ಫಾರ್ಮ್ ಇಸ್ಕೊಳ್ತಾನೆ, ಯಾರೋ ಒಬ್ಬ ಫಿಲ್ ಮಾಡ್ತಾನೆ, ಯಾರೋ ಒಬ್ಬ ತಾಣೆ ಕೊಡ್ತಾನೆ ಅಂತಂದ್ರೆ, ಸರ್ ಹಂಗಾರೆ ಇದು ಮಾಡಿ ಏನು ಪ್ರಯೋಜನ ಸರ್? ಪರಿಷ್ಕರಣೆ ಮಾಡಿ ಏನು ಪ್ರಯೋಜನ? ಇದ್ರ ಉದ್ದೇಶನೇ ಹೊಟ್ಟೋಗ್ಬಿಡ್ತಲ್ಲ. ಯಾವುದೋ ಒಂದು ಚೋಟ್ಲಿ ಸರ್, ಈ ಭಾನುಮತಿ ಅಂತಕ್ಕಂಥ ಒಂದು ಹೆಣ್ಮಗಳು, ಇಂದುಮತಿ ಅಂತಕ್ಕಂಥ ಹೆಣ್ಮಗಳು ಕುಣಿಗಲ್ನಲ್ಲಿ ಆ ಒಂದು ಮನೆಯಲ್ಲಿ ಕುತ್ಕೊಂಡು ಕೊಡಬೇಕಾದ್ರೆ, ಎಲ್ಲಮ್ಮ ನೀವು BLA 2 ಎಲ್ಲಿ ಅಂತಂದ್ರೆ, ಸರ್ ಇಲ್ಲಿ ಇದಾರಲ್ಲ ಸರ್ ಕಾಂಗ್ರೆಸ್ನವರು ಅಂತ ಹೇಳ್ಬಿಟ್ಟು ಯಾರೋ ಎಂಥದ್ದು ಅಹಮದ್ ಅಂತ ಆತನ ಹೆಸರು, ಆತನ ತೋರಿಸ್ತದೆ ಅಮ್ಮ. ಸರ್ BLA 2 ಮೂರೂ ಪಕ್ಷದವ್ರು ಇರಬೇಕು. ಇದು SIR ಹೇಳ್ತಕ್ಕಂಥದ್ದು. ಯಾಕೆ ಮಾಡಿರ್ತಕ್ಕಂಥದ್ದು? ಒಂದ್ ನಿಮಿಷ, ಯಾಕೆ ಮಾಡಿರ್ತಕ್ಕಂಥದ್ದು ಅಂತಂದ್ರೆ, ಮೂರೂ ಪಕ್ಷಗಳಿಗೆ ಮೋಸ ಆಗ್ಬಾರ್ದು.
ಅಲ್ಲಿ ಸಾಕ್ಷಿ ಸಮೇತ ಅವ್ರು ನಿಂತ್ಕೊಂಡಿರ್ಬೇಕು. ಮನೆಯಿಂದ ಆ ಈಚೆಗೆ ಬಂದು ಕೆಲ್ಸ ಮಾಡಿ. ಆ ಸಾಕ್ಷಿಯ ಸಮ್ಮುಖದಲ್ಲಿ ಎಲ್ಲರಿಗೂ ಎನಿಮಿನೇಷನ್ ಫಿಲ್ಮ್ ಆಗ್ಬೇಕು. ಅಕಸ್ಮಾತ್ ಎಲ್ಲೋ ಕೂತ್ಕೊಂಡು ಆಳಂದದಲ್ಲಿ ಡಿಲೀಟ್ ಮಾಡೋ ಪ್ರಯತ್ನ ಮಾಡ್ತೀರಾ, ಅವರಲ್ಲಿ ಇಷ್ಟು ಬನ್ನಿ ಮನೆಯಿಂದ ಈಚೆಗೆ ಬಂದು ಕೆಲಸ ಮಾಡಿ. ಜನಗಳು ಸೇರಿಸಿ ಜನಗಳು ಇದನ್ನ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ಇಟ್ಕೊಂಡು SIR ನ ದಾರಿ ತಪ್ಪಿಸ್ತಕ್ಕಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಮಾತಾಡೋಣ ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.